ವಾಟ್ಸಪ್ ಗೈಸ್ ಎಲ್ರಿಗೂ ನಮಸ್ಕಾರ. ಮತ್ತೊಂದು ಬ್ಯಾಂಕಿ ಟೆಕ್ ನ್ಯೂಸ್ ಎಪಿಸೋಡ್ 129ರಲ್ಲಿ ಇವತ್ತು ಮಾತ್ರ ಫುಲ್ ಹಾಟ್ ಸುದ್ದಿಗಳಿದೆ. ಅದಕ್ಕೂ ಮುಂಚೆ ಮೊನ್ನೆ ಅಷ್ಟೇ ನಾವು ಪಿಕ್ಸೆಲ್ 7 Pro ನಾನು ಹೇಳಿದಾಗ ಅನ್ಬಾಕ್ಸ್ ಮಾಡಿದ್ವಿ. ಅದು ನೋಡಿ ಐ ಬಟನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಇವತ್ತು ಮಾತ್ರ ಹಾಟ್ ಸುದ್ದಿಗಳಿದೆ. ರಿಯಲ್ಮಿನವರು ಪ್ರೈಸ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಓಪೋ ರೆನೋ ಪ್ಲಸ್ ಟೈಪ್ ಸಿ ಪೋರ್ಟ್ಸ್ ನ ಕಂಪಲ್ಸರಿ ಭಾರತದಲ್ಲಿ ತಗೊಂಡ್ ಬಂದಿದ್ದಾರೆ. ಸೊ ಇದ್ರ ಬಗ್ಗೆ ಎಲ್ಲ ವಿಷಯಗಳನ್ನ ತಿಳ್ಕೊಂಡು ಚಲೋ ಹೊಸದಾಗಿ ಬರೋದು ಮೊದಲು ಸಬ್ಸ್ಕ್ರೈಬ್ ಮಾಡಿ. ಲಿಸ್ಟ್ ಅಲ್ಲಿ ಮೊದಲನೇ ನ್ಯೂಸ್ ಬರ್ತಾ ಇದೆ, ಅದು ಒನ್ ಪ್ಲಸ್ ಕಡೆಯಿಂದ. ಈ ಪ್ರೊಸೆಸರ್ಗಳು ಲಾಂಚ್ ಆಗ್ತಿದ್ದಾಗೆ ಫೋನ್ಸ್ ಬ್ರಾಂಡ್ಸ್ ಗಳು ಕೂಡ ಫೋನ್ಸ್ ಕನ್ಫರ್ಮ್ ಮಾಡ್ತಿದ್ದಾರೆ ಆಯ್ತಾ. ಒನ್ ಪ್ಲಸ್ ಅವರು OnePlus 11 ಸೀರೀಸ್ ಅಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ 8 Gen 2 ಪ್ರೊಸೆಸರ್ ನ ತಗೊಂಡ್ ಬರ್ತಿದ್ದಾರೆ. ನಿನ್ನೆ ಲಾಂಚ್ ಆಗಿದೆ ಪ್ರೊಸೆಸರ್, ಇವಾಗ ಫೋನ್ ಕನ್ಫರ್ಮ್ ಆಯ್ತು. ಎಸ್, ಇದು ಸದ್ಯದಲ್ಲೇ ಭಾರತದಲ್ಲಿ ಲಾಂಚ್ ಆಗಲಿದೆ. ಇಷ್ಟಲ್ಲಿ OnePlus Pro Buds 2 ಅಂತ ಇದೆ, ಇದನ್ನ ಕೂಡ 10,000 ರೂಪಾಯಿ ಏನೋ ಲಾಂಚ್ ಮಾಡಿದ್ದಾರೆ ಅಂತ. ಇಷ್ಟೇ ಅಲ್ಲದೆ ಮತ್ತೊಂದು ಹೊಸ ಟಿವಿನ ಇದೇ ತಿಂಗಳು ಭಾರತದಲ್ಲಿ ಲಾಂಚ್ ಮಾಡಿದ್ರೆ, ಅದು 55 ಇಂಚ್ ನ OnePlus Y ಸೀರೀಸ್ ನ ಟಿವಿ ಏನು ಇದೆ, ಖಂಡಿತ ಒಂದು ಬೆಸ್ಟ್ ಟಿವಿ ಆಗಲಿದೆ. ನೀವು ಟಿವಿಗಾಗಿ ವೇಟ್ ಮಾಡಿ. ನಲ್ಲಿ ಎರಡನೇ ನ್ಯೂಸ್, ಸ್ಯಾಮ್ಸಂಗ್ ಸ್ವಲ್ಪ ಶಾಂತ ಆಗಿದೆ ಅನ್ನೋಷ್ಟರಲ್ಲಿ ಮತ್ತೊಂದು ಫೋನ್ ಇವರು ಲಾಂಚ್ ಮಾಡ್ತಿದ್ದಾರೆ ಇದೇ ತಿಂಗಳು. ಸ್ಯಾಮ್ಸಂಗ್ A14 5G ಸದ್ಯದಲ್ಲಿ ಫೋನ್ ಲಾಂಚ್ ಆಗಲಿದೆ. ಇದರಲ್ಲಿ 128 GB ಆಪ್ಷನ್ ತಗೊಂಡ್ ಬರ್ತಿದ್ದಾರೆ ಮತ್ತು ಇದೊಂದು 5G ಫೋನ್ ಆಗಲಿದೆ ಆಯ್ತಾ. 12 5G ಬ್ಯಾಂಡ್ಸ್ ನೋಡ್ ಬರಲಿದೆ. ಖಂಡಿತ ನೀವು ಬಜೆಟ್ ಕಡೆಗಳಲ್ಲಿ ಸ್ಯಾಮ್ಸಂಗ್ ಫೋನ್ ಗಾಗಿ ಹುಡುಕ್ತಿದ್ರೆ ಅದು A ಸೀರೀಸ್ ಅಲ್ಲಿ ಹೀರೋ ಅಂತಾನೆ ಹೇಳ್ಕೋಬಹುದು. ಈ ಫೋನ್ ಗಾಗಿ ನೀವು ವೇಟ್ ಮಾಡಬಹುದು. ನಲ್ಲಿ ನೆಕ್ಸ್ಟ್ ನ್ಯೂಸ್, ಫ್ಲಿಪ್ಕಾರ್ಟ್ ಅವ್ರ ಸೇಲ್ ಮೇಲೆ ಸೇಲ್ ತಗೊಂಡ್ ಬರ್ತಾರೆ ಗುರು. ಇವರು ಹರ್ ದಿನ ಸೇಲ್ ಏನೋ ಒಂದು ಸೇಲ್ ತಗೊಂಡ್ ಬಂದಿದ್ದಾರೆ. ಇದರಲ್ಲಿ ಆಪಲ್ ನ ಐಫೋನ್ಸ್ ಗಳ ಮೇಲೆ ಮತ್ತೆ ಭಾರಿ ಕಡಿತ ಸಿಗ್ತಾ ಇದೆ. ನೀವು ಐಫೋನ್ 13 ತಗೊಳ್ಳಿ ಅಥವಾ 14 ತಗೊಳ್ಳಿ, 60,000 ರೂಪಾಯಿ ಸಿಗಲಿದೆ ಅಂತೆ. ಕ್ರೇಜಿ ಗುರು. ಸೊ ಇದು ಜಸ್ಟ್ ಐಫೋನ್ ಇದ್ದವರು ಐಫೋನ್ ಎಕ್ಸ್ಚೇಂಜ್ ಮಾಡ್ಕೊಂಡಾಗ ಡೀಲ್ ಸಿಗ್ತಾ ಇದೆ. ಇನ್ನು ನೀವು HDFC ಕಾರ್ಡ್ಸ್ ಗಳು ಯೂಸ್ ಮಾಡ್ತೀರಾ ಅಂತಂದ್ರೆ ಇನ್ಸ್ಟೆಂಟ್ಲಿ 5,000 ರೂಪಾಯಿ ಆಫ್ ಸಿಗ್ತಾ ಇದೆ. ಸೊ ಖಂಡಿತ ಒಂದ್ಸರ್ತಿ ಹರ್ ದಿನ ಸೇಲ್ ಕೂಡ ಫ್ಲಿಪ್ಕಾರ್ಟ್ ಅಲ್ಲಿ ನೋಡಿ ಐಫೋನ್ಸ್ ಒಳ್ಳೆ ಬೆಲೆ ಸಿಗಬಹುದು. ನಲ್ಲಿ ನೆಕ್ಸ್ಟ್ ನ್ಯೂಸ್, ಬ್ರಾಂಡ್ಸ್ ಗಳು ಎಷ್ಟು ಬೇಕಾದ್ರೂ ಫೋನ್ಸ್ ಲಾಂಚ್ ಮಾಡ್ತಿದ್ರು ಗುರು. ಇದೇ ನವೆಂಬರ್ 24ನೇ ತಾರೀಕಿಗೆ ಓಪೋನವರು ರೆನೋ 9 ಮತ್ತು ರೆನೋ 9 Pro Plus ಸೀರೀಸ್ ನ ತಗೊಂಡ್ ಬರ್ತಿದ್ದಾರೆ. ಇದು 5G ಮತ್ತು ಕಲರ್ ಚೇಂಜಿಂಗ್ ಏನೋ ಆಗಲಿದೆ. ಗೋಲ್ಡನ್ ಡಿಸೈನ್ ಎಲ್ಲ ತಗೊಂಡ್ ಬರ್ತಿದ್ದಾರೆ. ಎರಡು ದೊಡ್ಡದಾಗಿರೋ ಕ್ಯಾಮ್ರಾಗಳು ಕೂಡ ಇದೆ. ಎಸ್, ಇದು ಆಮ್ಲೆಟ್ ಸ್ಕ್ರೀನ್ ಎಲ್ಲ ಇದೆ ಗುರು. ಬಟ್ ಎಷ್ಟು ಬೇಗ ಸೀರೀಸ್ ಗಳು ನಂಬರ್ಸ್ ಗಳು ಸ್ಟಾರ್ಟ್ ಆಗ್ತಾ ಇದೆ. ಸೊ ನವೆಂಬರ್ ಚೈನಾ ಲಾಂಚ್ ಆಗುತ್ತೆ, ಮುಂದಿನ ತಿಂಗಳು ಭಾರತದಲ್ಲಿ ಬರುತ್ತೆ. ನೋಡೋಣ ಓಪನ್ ಅವ್ರು ಮತ್ತೆ ಏನೆಲ್ಲ ಕಲರ್ ಚೇಂಜ್ ಮಾಡಿ ಹವಾ ಮಾಡ್ತಾರೆ. ನಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ, ಇದು ಇವತ್ತಿನ ಹಾಟ್ ಸುದ್ದಿ ಅಂತ ಹೋಗುದು. ರಿಯಲ್ಮಿ 10 ಸೀರೀಸ್ ಅಲ್ಲಿ ರಿಯಲ್ಮಿ 10 Pro ಮತ್ತು 10 Pro Plus ನಿನ್ನೆ ಚೈನಾ ಲಾಂಚ್ ಮಾಡಿದ್ರೆ. ಪ್ರೈಸಿಂಗ್ ಮಾತ್ರ ಶಾಕಿಂಗ್ ಇದೆ. ರಿಯಲ್ಮಿ 10 Pro ಏನಿದೆ, ಇದರಲ್ಲಿ 50 ಮೆಗಾ ಪಿಕ್ಸೆಲ್ ಟ್ರಿಪಲ್ ಕ್ಯಾಮೆರಾ ಏನೋ ತಗೊಂಡ್ ಬರ್ತಿದ್ದಾರೆ. ಇದು 1599 ಯುವಾನ್ ಅಂತಂದ್ರೆ ಹತ್ರ 18,000 ರಿಂದ 19,000 ರೂಪಾಯಿಗೆ. ಇದು ಚೈನಾ ಪ್ರೈಸಿಂಗ್ ಕಂಪೇರ್ ಮಾಡಿದ್ರೆ ಇಷ್ಟೊಂದು ಪ್ರೈಸ್ ಆಗ್ತಾ ಇದೆ. ಇನ್ನು ರಿಯಲ್ಮಿ 10 Pro Plus ಏನಿದೆ, ಇದು 1699 ಯುವಾನ್ ಅಂತಂದ್ರೆ ನನ್ನ ಪ್ರಕಾರ 19,000 ರಿಂದ 21,000 ರೂಪಾಯಿ ಹತ್ರ ಲಾಂಚ್ ಆಗಿದೆ. ಇದರಲ್ಲಿ 108 ಮೆಗಾ ಪಿಕ್ಸೆಲ್ ಕರ್ವ್ಡ್ ಡಿಸ್ಪ್ಲೇ ನ ತಗೊಂಡ್ ಬರ್ತಿದ್ದಾರೆ. ಎಸ್, ಬಟ್ ಖಂಡಿತ ಇದು ಭಾರತದಲ್ಲಿ ಬಂತಂದ್ರೆ ಟ್ಯಾಕ್ಸಸ್ ಗಳು ಜಾಸ್ತಿ ಆಗಿ ಎರಡು ಫೋನ್ಸ್ ಗಳು 20,000 ಮೇಲೆ ಹೋಗೋದು ಗ್ಯಾರಂಟಿ. ಬಟ್ ಇದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ಯೂಟ್ಯೂಬ್ ವಿಡಿಯೋ ನಾಳೆ ನಾಡಿದ್ದು ನಿಮ್ಗೆ ನೋಡಕ್ಕೆ ಸಿಗತ್ತೆ. ನಲ್ಲಿ ನೆಕ್ಸ್ಟ್ ನ್ಯೂಸ್, ಅದು ಓಪೋ ಮತ್ತು OnePlus ಅಂತ ಮಂದಿರ್ ಕೂಡ್ಬಿಟ್ಟು ಹೊಸ ಪ್ಲಾನ್ ಮಾಡ್ತಿರೋದು, ಅದು ಸ್ಪೆಷಲಿ ಭಾರತೀಯರಿಗೆ ಅಂತೆ. ಸೊ ಇನ್ನು ರಿಟೇಲ್ ಯೂನಿಟ್ ಸ್ಮಾರ್ಟ್ ಗಳಲ್ಲಿ ಇವರು ಪವರ್ ಅಡಾಪ್ಟರ್ಸ್ ನ ಕೊಡಲ್ವಂತೆ. ಯಾಕೇನೋ ಗೊತ್ತಿಲ್ಲ. ಇದು ಸದ್ಯದಲ್ಲೇ ಇನ್ನು ಈ ಪ್ರೊಸೆಸ್ ನ ಮಾಡಿದ್ದಾರೆ. ಬಟ್ ನಾನ್ ಅಂತೀನಿ 10,000 ರೂಪಾಯಿ ಫೋನ್ ಕೂಡ ಚಾರ್ಜಸ್ ಸಿಗ್ಲಿಲ್ಲ ಅಂತಂದ್ರೆ ಹೇಗೆ ಜನ ಓದಾಡ್ಬೇಕಾಗತ್ತೆ, ಎಷ್ಟಂತ ಚಾರ್ಜಸ್ ಪರ್ಚೇಸ್ ಮಾಡಬೇಕು. ಸೊ ನಾನಂತೂ ಇನ್ನು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ಸದ್ಯದಲ್ಲೇ. ಪವರ್ ಅಡಾಪ್ಟರ್ ತುಂಬಾ ಸೇಲ್ ಆಗುತ್ತೆ, ನೀವು ಬಿಸ್ನೆಸ್ ಮಾಡ್ಕೋಬಹುದಾಯ್ತಾ. ನಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ, OnePlus ಅವರೆಲ್ಲ ತಗೊಂಡ್ ಬರ್ತಿದ್ರು ಹೊಸ ಫೋನ್, ಮತ್ತೆ ನಾವು ಸುಮ್ಮನಿದ್ರೆ ಹೆಂಗೆ ಅಂತ ಐಕೂನ್ ಅವರು ಕೂಡ ಈಗ ಆಲ್ರೆಡಿ ಇವರ ಐಕೂ 11 ಫೋನ್ ಸೀರೀಸ್ ನ ರಿವೀಲ್ ಮಾಡಿದ್ರು ಆಯ್ತಾ. ಇದು ಸದ್ಯದಲ್ಲೇ ಲಾಂಚ್ ಆಗಲಿದೆ. ಇದರಲ್ಲಿ ಕೂಡ ಸ್ನ್ಯಾಪ್ ಡ್ರ್ಯಾಗನ್ 8 Gen 2 ಪ್ರೊಸೆಸರ್ ಹೋಗಿ ಬರಲಿದೆ. ಮತ್ತು ಐಕೂನ್ ಅವರು ಇದುವರೆಗೆ ಎಷ್ಟೊಂದು ಸ್ಮಾರ್ಟ್ ಫೋನ್ಸ್ ಲಾಂಚ್ ಮಾಡಿದ್ರೆ, ಸೊ ಇದೆಲ್ಲ ಟಾಪ್ ಎಂಡ್ ಇರುತ್ತೆ ಮತ್ತು ಪರ್ಫಾರ್ಮೆನ್ಸ್ ಅಲ್ಲಿ ಕ್ರೇಜಿ ಪವರ್ ಇರುತ್ತೆ. ಸೊ ಅದು ಮಿಡ್ ಎಂಡ್ ಅಲ್ಲಿ ಆಗಿರ್ಲಿ, ಹೈ ಎಂಡ್ ಅಲ್ಲಿ ಆಗಿರ್ಲಿ, ಅಥವಾ ಈ ಬೇಸ್ ವೇರಿಯಂಟ್ ಅಲ್ಲಿ 15,000 ರೂಪಾಯಿ ಲಾಂಚ್ ಮಾಡ್ತಿದ್ದಾರೆ. ಇದ್ರಲ್ಲಿ ಕೂಡ ಕ್ರೇಜಿ ಫೋನ್ಸ್ ಲಾಂಚ್ ಮಾಡ್ತಿದ್ದಾರೆ. ನಾವೆಲ್ಲ ರಿಯಲ್ಮಿ ರೆಡ್ಮಿನ ತುಂಬಾ ಹೊಗಳ್ತಿದ್ವಿ. ಬಟ್ ಇನ್ನು ಮುಂದಿನ ದಿನದಲ್ಲಿ ಇವರು ಬಜೆಟ್ ಕ್ಯಾಟಗರಿ ಬಂತಂದ್ರೆ ಐಕೂ ಫುಲ್ ಹವಾ ಮಾಡೋದು ಗ್ಯಾರಂಟಿ. ಐಕೂ ಫೋನ್ಸ್ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕೆಳಗಡೆ ಕಮೆಂಟ್ಸಕ್ಕೆ ಮರಿಬೇಡಿ. ನಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ವಾಟ್ಸ್ಆಪ್ ಕಡೆಯಿಂದ. ಈ ದಿವಸ ನಾವು ಟೆಲಿಗ್ರಾಮ್, ಯೂಟ್ಯೂಬ್ ಅಲ್ಲೆಲ್ಲ ಪೋಲ್ಸ್ ನೋಡ್ತಿದ್ವಿ. ಬಟ್ ಫೈನಲಿ ವಾಟ್ಸ್ಆಪ್ ಅಲ್ಲಿ ಕೂಡ ಪೋಲ್ಸ್ ತಗೊಂಡ್ಬಂದ್ರೆ. ಇನ್ಸ್ಟಾಗ್ರಾಮ್ ಅಲ್ಲಿ 4-5, ಯೂಟ್ಯೂಬ್ ಅಲ್ಲಿ 4-5 ಪೋಲ್ಸ್ ಆಪ್ಷನ್ ಸಿಗ್ತಿತ್ತು. ಬಟ್ ವಾಟ್ಸ್ಆಪ್ ಅಲ್ಲಿ 12 ಪೋಲ್ಸ್ ಕೊಟ್ಟಿದ್ದಾರೆ ಅಂತೆ. ಏನೇನು ಆಪ್ಷನ್ ಚೂಸ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್, ಇವತ್ತು ನಾನು ಯಾವ ಬಟ್ಟೆ ಹಾಕೋಲಿ ಫ್ರೆಂಡ್ಸ್, ರೆಡ್, ಗ್ರೀನ್, ಬ್ಲೂ, ವೈಟ್, ಬ್ಲಾಕ್, XYZ ಏನೇನೋ ಹಾಕೊಳ್ಳಿ ಅಂತ ಪೋಲ್ಸ್ ಹಾಕಿ ಬಟ್ಟೆ ಹಾಕೋಬಹುದು. ನಲ್ಲಿ ನೆಕ್ಸ್ಟ್ ನ್ಯೂಸ್, ಅದು ಭಾರತೀಯರಿಗೆ ಮತ್ತೊಂದು ಗುಡ್ ನ್ಯೂಸ್ ಅಂತ ಹಾಕಬಹುದು. ಎಸ್, ನಾವು ಈ ದಿವಸ ಯುರೋಪಿಯನ್ ಕಂಟ್ರಿನಲ್ಲಿ ಯುರೋಪಿಯನ್ ಯೂನಿಯನ್ ಅನೌನ್ಸ್ಮೆಂಟ್ ಮಾಡಿತ್ತು. USB ಟೈಪ್ ಸಿ ಎಲ್ಲಾ ಕಡೆ ಕಂಪಲ್ಸರಿ ಗುರು, ಮ್ಯಾಂಡೇಟರಿ ಅದನ್ನೇ ಮಾಡಿದ್ರು. ಎಲ್ಲಾ ಗ್ಯಾಜೆಟ್ಸ್ ಗಳಿಗೆ ಅದಕ್ಕೆ ಕಂಪಲ್ಸರಿ ಅಂತ ಇದ್ರು. ಸೇಮ್ ಅದರ ಮೀಟಿಂಗ್ ನಮ್ಮ ಭಾರತದ ಮಿನಿಸ್ಟ್ರಿನಲ್ಲಿ ಮೀಟಿಂಗ್ ನಡೀತಾ ಇದೆ. ಎಸ್, ಇದೊಂದು ಗುಡ್ ನ್ಯೂಸ್ ಅಂತ ಹಾಕೋಬಹುದು. ಮುಂದಿನ ದಿನಗಳಲ್ಲಿ ನಮ್ ಚಾರ್ಜರ್ ಒಂದೇ ಇಟ್ಕೊಂಡು ನಾವು ಬೇರೆ ಬೇರೆ ಗ್ಯಾಜೆಟ್ಸ್ ಗಳನ್ನ ಚಾರ್ಜ್ ಮಾಡ್ಕೋಬಹುದು. ಅದು ಕಂಪಲ್ಸರಿ ಟೈಪ್ ಸಿ ಸಿಕ್ತು ಅಂತಂದ್ರೆ ನಾವು ಇನ್ನಷ್ಟು ಕಂಫರ್ಟೇಬಲ್ ಆಗಿ ಯೂಸ್ ಮಾಡ್ಕೋಬಹುದು. ಇನ್ನು ಮುಂದಿನ ದಿನಗಳಲ್ಲಿ ಚಾರ್ಜಿಂಗ್ ಟೆಕ್ನಾಲಜಿನಲ್ಲಿ ಎಲ್ಲ ಬ್ರಾಂಡ್ಸ್ ಗಳು ಅಪ್ಗ್ರೇಡ್ ಮಾಡುತ್ತೆ, ಬೇರೆ ಬೇರೆ ಹೊಸ ಟೆಕ್ನಾಲಜಿ ತಗೊಂಡ್ಬರೋದು.
ಅನ್ನೋದು ಗ್ಯಾರಂಟಿ. ಸೊ ಎಸ್, ಇದೊಂದು ಗುಡ್ ನ್ಯೂಸ್. ನನಗೂ ಹ್ಯಾಪಿ ಫೀಲಿಂಗ್ ಇದೆ. ಮತ್ತು ಲೈಕ್ ಚಾರ್ಜರ್ಸ್ಗಳು ನಾಲ್ಕು ಚಾರ್ಜರ್ಸ್ಗಳು ಯಾವುದೇ ಚಾರ್ಜ್ ಮಾಡ್ತಾ ಇರ್ತೀವಿ. ಬಟ್ ನಿಮ್ಮ ಹತ್ರ ಅಡಾಪ್ಟರ್ ಇತ್ತು ಅಂತಂದ್ರೆ ನೀವು ಸೇಮ್ ಪೋರ್ಟ್ ಇಂದ ಬೇರೆ ಗ್ಯಾಜೆಟ್ಸ್ ಗಳನ್ನ ಕೂಡ ಚಾರ್ಜ್ ಮಾಡ್ಕೋಬಹುದು. ಇಡಿಸ್ನಲ್ಲಿ ಕೊನೆ ನ್ಯೂಸ್ ಬರ್ತಾ ಇದೆ, ಬಟ್ ಸಖತ್ ಹಾಟ್ ಇದೆ, ಸ್ಪೆಷಲಿ ಆಪಲ್ ಯೂಸರ್ಸ್ ಅಂತ ಹೇಳ್ಕೋಬಹುದು. ಆಪಲ್ ನ ಮ್ಯಾಕ್ ಬುಕ್ ಏರ್ 2020 ಎಡಿಷನ್ ಇತ್ತು, ಅದು ಟಾಪ್ ಮಾಡೆಲ್ ಇರ್ತಾ ಇದೆ. ಅದು 89,000 ರೂಪಾಯಿಗೆ ನಿಮಗೆ ಕ್ರೋಮಾದಲ್ಲಿ ಸದ್ಯಕ್ಕೆ ಇನ್ನೂ ಸಿಗ್ತಾ ಇದೆ. ಬಟ್ ಇವಾಗ ಅದೇ ಆಫರ್ ನಲ್ಲಿ ಇನ್ಸ್ಟೆಂಟ್ 20,000 ರೂಪಾಯಿ ಹತ್ರ ಆಫ್ ಸಿಗ್ತಾ ಇದೆ. ಸೊ ನೀವು ಮ್ಯಾಕ್ ಬುಕ್ ಏರ್ ತಗೊಳ್ತಿದ್ರೆ ಅದು 2020 ಎಡಿಷನ್ ಅಂದ್ರೆ ಸ್ಟಿಲ್ ಅದೊಂದು ವರ್ತ್ ಅಂತ ಹೇಳ್ಕೋಬಹುದು ಈ ಪ್ರೈಸ್ ರೇಂಜ್ ಅಲ್ಲಿ. ನಿಮ್ಮ ಹತ್ರ HDFC ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಇಂದ ನೀವು ಕ್ರೋಮಾನಲ್ಲಿ ಬುಕ್ ಮಾಡಿದ್ರೆ ಇನ್ಸ್ಟೆಂಟ್ಲಿ 10,000 ರೂಪಾಯಿ ಆಫ್ ಆಗುತ್ತೆ. ಗ್ರೇಟ್ ಡೀಲ್ ಗುರು. ಹತ್ರ 80,000 ರೂಪಾಯಿ 75,000 ರೂಪಾಯಿಗೆ ನೀವು ಸ್ಟಿಲ್ ಇನ್ನು ಈ ಲ್ಯಾಪ್ಟಾಪ್ ನ ತಗೋಬಹುದು. ಸೊ ಇವತ್ತಿನ ಟೆಕ್ ನ್ಯೂಸ್ ಫುಲ್ ಮಸ್ತ್ ಮಜಾ ಮಾಡ್ತಾ ಹೊರಗೆ ಶೂಟ್ ಮಾಡಿದ್ವಿ. ಹೇಗೆ ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಸಿಗಂತೆ ಮುಂದಿರಲಿ. ನೆಕ್ಸ್ಟ್ ಒನ್. ನಮಸ್ಕಾರ.